ಬಿಡಬ್ಲ್ಯೂಎಸ್ಎಸ್ಬಿಯ ಆಮೆಗತಿ ಕಾಮಗಾರಿ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಸುಮಾರು 2 ತಿಂಗಳಿಂದ ನಡೀತಾ ಇದೆ ಕಾಮಗಾರಿ ಕಾರ್ಯ. ಆರ್ಟಿ ನಗರದ ಮೈತ್ರಿ ಬಜಾರ್ ರಸ್ತೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಹೆಬ್ಬಾಳ ಫ್ಲೈಓವರ್ನಿಂದ ಆರ್ಟಿ ನಗರ ಕೆಆರ್ಪುರಂಗೆ ಸಂಪರ್ಕಿಸುವಂತಹ ರಸ್ತೆ. ಇಡೀ ದಿನ ಧೂಳಿನಲ್ಲಿ ಓಡಾಡ್ತಾ ಇದ್ದಾರೆ ಯುವಕರು, ಹಿರಿಯರು. ರಸ್ತೆಯ ಅಕ್ಕಪಕ್ಕ ವ್ಯಾಪಾರ ಮಾಡುವ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಇಡೀ ದಿನ ಸಂಚಾರ ದಟ್ಟಣೆ ಇದ್ರೂ ವೇಗವಾಗಿ ಈ ಕಾಮಗಾರಿಯನ್ನ ಮುಗಿಸ್ತಾ ಇಲ್ಲ ಅಧಿಕಾರಿಗಳು. ಬೇಗ ಕಾಮಗಾರಿ ಕಾರ್ಯವನ್ನ ಮುಗಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿದಿನ ಇದೇ ಸಮಸ್ಯೆ ಆಗ್ತಾ ಇದೆ. ಬಹಳಷ್ಟು ಧೂಳು ತುಂಬ್ತಾ ಇದೆ. ವ್ಯಾಪಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಧೂಳೆಲ್ಲವೂ ಕೂಡ ನಾವು ವ್ಯಾಪಾರ ಮಾಡುವಂತಹ ವಸ್ತುಗಳ ಮೇಲೆ ಬಂದು ಕೂರುತ್ತೆ. ಅದನ್ನು ಯಾರೂ ಕೂಡ ತೆಗೆದುಕೊಳ್ಳೋದಿಲ್ಲ. ಸೆಕ್ಷನ್ ಆಗಿ ಮನೆಯವರಲ್ಲಿ ಅಂಗಡಿ ಇದೆ ನಮ್ಮದು, ಒಂದು ಎಷ್ಟು ಗಿಫ್ಟ್ ಸೆಂಟ್ರು. ಫುಲ್ ಈ ಉಸಿರು ಮಾಸ್ಕ್ ಹಾಕ್ಕೊಂಡು ಇರೋದಕ್ಕೂ ಆಗಲ್ಲ, 24 ಅವರ್ಸ್ ಆಗಲ್ಲ. ಒಂದು ಸ್ವಲ್ಪ ತಾಕೋಬೋದು. ಧೂಳು ನೋಡಿದ್ರೆ ಫುಲ್ ಥ್ರೋಟ್ ಇನ್ಫೆಕ್ಷನ್ಗಳಾಗಿ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಕೊಂಡು ಎಲ್ಲ ಇದು ಮಾಡಿದ್ದೀವಿ. ಇನ್ನೂ ಎಷ್ಟು ದಿವಸ ಅಂತ ಆಗುತ್ತಿದ್ದು? ಅಟ್ಲೀಸ್ಟ್ ಒಂದು ಅವ್ರು ಮಾಡ್ತಾರಲ್ಲ, ಕಂಟಿನ್ಯೂಸ್ ಮಾಡೋದಿಲ್ಲ. ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವಾರಕ್ಕೆ 2 ದಿವಸ ಮಾಡ್ತಾರೆ, ತಿರುಗಿ 3 ದಿವಸ ಕೆಲಸ ಇಲ್ಲ. ಅರ್ಧಂಬರ್ಧ ಮಾಡ್ತಾರೆ, ಹಿಂಗೆ ಹೋಗ್ತಾರೆ. ಫುಲ್ ಧೂಳುಗಳು, ನಮ್ಮ ಐಟಮ್ಗಳು ಹಾಳಾಗ್ತಾ ಇದ್ದಾವೆ. ಟ್ರಾಫಿಕಲ್ಲಿ ಅಟ್ಲೀಸ್ಟ್ 1-2 ಸಲ ನೀರಾದರೂ ಹಾಕಬೇಕಲ್ವ ಅವರು. ಇವತ್ತು ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವರು, ಅದು ಇಲ್ಲ. ತುಂಬ ಸ್ಲೋ ಆಗ್ತಾ ಇದೆ ಸೆಕ್ಷನ್ ಆಗಿ ಮನೆಯವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ತೋರಿಸುವಂತಹ ಕೆಲಸ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಕಾಮಗಾರಿಗಳು ನಡೀತಾನೆ ಇರುತ್ತೆ. ಈ ಕಾಮಗಾರಿಗಳಿಂದ ಅಕ್ಕಪಕ್ಕದಲ್ಲಿರುವ ವ್ಯಾಪಾರಿಗಳು ಹೈರಾಣಾಗುವುದು ತಪ್ಪಿಲ್ಲ. ಯಾಕೆಂದರೆ ಒಂದಲ್ಲ ಒಂದು ಕಾಮಗಾರಿಗಳು ನಡೀತಾ ಇದ್ದು ಅದು ವಿಳಂಬ ಅಥವಾ ನಿಧಾನಗತಿಯೊಂದು ಆಮೆಗತಿಯಲ್ಲಿ ನಡೀತಿರುವ ಕಾಮಗಾರಿಗಳಿಂದ ಆ ರಸ್ತೆಯ ಪಕ್ಕದಲ್ಲಿರುವ ಸ್ಥಳೀಯರಾಗಿರಲಿ, ಮನೆಯವರಾಗಿರಲಿ ಅಥವಾ ವ್ಯಾಪಾರಿಗಳಾಗಿರಲಿ ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಯಾಕೆಂದರೆ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ, ಆದರೆ ಇಲ್ಲಿ ಏನು ನಾಗೇನಹಳ್ಳಿಯ ಒಂದು ಮುಖ್ಯ ರಸ್ತೆಯ ಒಂದು ಮೈತ್ರಿ ಬಜಾರ್ನಿಂದ ಆರ್ಟಿ ನಗರ್ ಮತ್ತು ಕೆಆರ್ಪುರಂಗೆ ಸಂಪರ್ಕಿಸುವ ಈ ರಸ್ತೆ ಮಾರ್ಗದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ಅದು ಡ್ರೈನೇಜ್ ಪೈಪ್ಲೈನನ್ನು ಅಳವಡಿಸುವ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಸುಮಾರು 2 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದ್ದು ಇಲ್ಲಿನ ಜನರು ಹೈರಾಣ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಕಾಮಗಾರಿಯಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗೂ ಕೆಲವರು ಇಲ್ಲಿನ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಡೇ ಸಮಯಕ್ಕಿಂತ ರಾತ್ರಿ ಸಮಯದಲ್ಲಿ ಕೆಲಸ ಮಾಡಿದರೆ ನಮಗೂ ಉಪಯೋಗ ಆಗುತ್ತೆ. ಯಾಕೆಂದರೆ ಇಡೀ ದಿನ ಕಾಮಗಾರಿ ನಡೆಯುವುದರಿಂದ ನಾವು ಡೈಲಿ ವ್ಯಾಪಾರ ಮಾಡ್ತೇವೆ. ಹೀಗೆ ಆ ಕಾಮಗಾರಿ ನಡೆಯುವುದರಿಂದ ಧೂಳು ಬರುತ್ತೆ. ಹೀಗಾಗಿ ಅಂಗಡಿಗಳ ಮೇಲೆ ಧೂಳು ಬೀಳುತ್ತೆ. ಹಾಗಾಗಿ ನಾವು ವ್ಯಾಪಾರ ಮಾಡುವುದಕ್ಕಿಂತ ಹೆಚ್ಚಾಗಿ ಅಂಗಡಿಗಳಲ್ಲಿ ಒಂದು ತರಕಾರಿ ಇರಲಿ, ಹಣ್ಣು ಇರಲಿ, ಹೀಗೆ ವಿವಿಧ ಒಂದು ವ್ಯಾಪಾರ ಮಾಡ್ತಾ ಇರುವವರು ಆ ವ್ಯಾಪಾರಕ್ಕಿಂತ ಕ್ಲೀನ್ ಮಾಡುವುದೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗ ಧೂಳು ಬರುವುದರಿಂದ ಆ ಹಣ್ಣಿನ ಮೇಲೆ ಧೂಳು ಇರುತ್ತೆ. ಹೀಗಾಗಿ ಆರೋಗ್ಯಕ್ಕೂ ಕೂಡ ಒಂದು ಹಾನಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಕಾಮಗಾರಿ ಆರಂಭ ಆಗಿನಿಂದ ವ್ಯಾಪಾರ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಬೇಗನೆ ಡೇ ಸಮಯಕ್ಕಿಂತಲೂ ಸಂಜೆ ಸಮಯದಲ್ಲಿ ಕೆಲಸ ಮಾಡಿದರೆ ನಮಗೂ ಒಳ್ಳೆಯದು, ಜೊತೆಗೆ ಕಾಮಗಾರಿ ಮಾಡುವ ಗುತ್ತಿಗೆದಾರರಿಗೂ ಒಳ್ಳೆಯದು ಅಂತ ಇಲ್ಲಿನ ಸ್ಥಳೀಯರು ಮತ್ತು ವ್ಯಾಪಾರಿಗಳು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.